ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 8ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ನನಗೆ ಗೊತ್ತಿಲ್ಲ, ಆದರೆ ನನಗೆ ಅಳ್ಬೇಕಂತ ಅನ್ನಿಸ್ತಿದೆ. ಕಣ್ಣೀರು ನಿಲ್ತಾ ಇಲ್ಲ. ಕವನ ತುಂಬ ಮುಗ್ಧತೆಯಿಂದ ಮಾತನಾಡುತ್ತಾ ಸ್ವಲ್ಪ ನಡುಗುವ ಮತ್ತು ಭಯಭೀತ ಧ್ವನಿಯಲ್ಲಿ ಆದಿತ್ಯನತ್ತ ನೋಡುತ್ತಾ ಹೇಳಿದಳು. ಆದಿತ್ಯ, ಮಧ್ಯಾಹ್ನ ನೀನು ನನಗೆ ಡಿಕ್ಕಿ ಹೊಡೆದಾಗ ನಾನು ನಿನಗೆ ಏನು ಹೇಳಿದೆ? ಆ ಬ್ರೌನ್ ಐಸ್ಗಳಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡ, ಮತ್ತೆ ನನ್ನ ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬೇಡ ಅಂದಿದ್ದೆ. ನೀನೇನು ಮಾಡಿದೆ? ನೀನು ನನ್ನ ಕ್ಯಾಬಿನ್ಗೆ ಬಂದೆ, ಅದು ಕೂಡ ನನ್ನ ಅಸಿಸ್ಟೆಂಟ್ ಆಗಿ ಎಂದ. ಕವನ ತನ್ನ ಕಣ್ಣುಗಳನ್ನು ತಗ್ಗಿಸುತ್ತಾ ಹೆದರಿದ ಮತ್ತೆ ಇನ್ನೋಸೆಂಟ್ ಧ್ವನಿಯಲ್ಲಿ, ನನಗೆ ಗೊತ್ತಿರಲಿಲ್ಲ, ಪ್ರಿಯಾ ಹೇಳಿದ್ಲು ಕೆಲಸ ಖಾಲಿ ಇದೆ ಅಂತ, ಅದಕ್ಕೋಸ್ಕರ ನಾನು. ನಂತರ ಸ್ವಲ್ಪ ಹಿಂಜರಿಯುತ್ತಾ, ನಾನು ನಿಮಗೆ ಉದ್ದೇಶಪೂರ್ವಕವಾಗಿ ಟಿಕ್ಕಿ ಹೊಡೆದಿಲ್ಲ, ಮತ್ತೆ ನಾನು ಯಾವುದೇ ಇಂಟೆನ್ಷನಿಂದನೂ ಇಲ್ಲಿಗೆ ಬಂದಿಲ್ಲ ಎಂದಳು. ಅದರೊಂದಿಗೆ ಅವಳು ಮೇಲೆ ಎದ್ದು ಗಾಜಿನ ತುಂಡುಗಳನ್ನು ಕಸದ ಬುಟ್ಟಿಗೆ ಎಸೆದು ಅಲ್ಲಿಂದ ಹೊರಡಲು ಅಣಿಯಾದಳು. ನಂತರ ಒಂದು ಕ್ಷಣ ಯೋಚಿಸುತ್ತಾ ಅವಳು, ಸರ್, ನನಗೆ ಬೇರೆ ಏನಾದರೂ ಕೆಲಸ ಇದೆಯಾ ಅಥವಾ ನಾನು ಹೋಗಬಹುದಾ ಎಂದು ಕೇಳಿದಳು. ಆದಿತ್ಯ ಏನು ಹೇಳದೆ ಅಲ್ಲೇ ನಿಂತಿದ್ದ. ಉತ್ತರ ಸಿಗದೆ ಕವನ ಥ್ಯಾಂಕ್ ಯು ಸರ್ ಎಂದು ಹೇಳುತ್ತಾ ಹೊರಡುತ್ತಿರುವಾಗ ಆದಿತ್ಯನ ಆಳವಾದ ಧ್ವನಿ ಅವಳನ್ನು ನಿಲ್ಲಿಸಿತ್ತು. ಆದಿತ್ಯ, ವೇಟ್ ಎಂದಾಗ ಡೋರ್ ಓಪನ್ ಮಾಡುತ್ತಿದ್ದ ಕವನ ಅಲ್ಲಿಯೇ ನಿಂತಳು. ಆದಿತ್ಯ ಅವಳ ಹತ್ತಿರ ಬಂದನು. ಅವಳ ಒಂದು ಕೈ ಡೋರ್ ಹಿಡಿಯ ಮೇಲಿತ್ತು. ಅವಳ ಹಿಂದೆ ನಿಂತು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅರ್ಧ ತೆರೆದಿದ್ದ ಡೋರನ್ನು ಕ್ಲೋಸ್ ಮಾಡಿದ. ಅವಳ ಹಿಂದೆ ಅವಳಿಗೆ ತೀರಾ ಸಮೀಪವಾಗಿ ನಿಂತು ಅವಳ ಕಿವಿಗಳ ಹತ್ತಿರ ತನ್ನ ತುಟಿಗಳನ್ನು ತಂದು ಅವನು ಗಡುಸಾದ ಧ್ವನಿಯಲ್ಲಿ ಹೇಳಿದ, ನೀನು ರಾಹುಲ್ ಮಾತುಗಳಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ಆದಿತ್ಯನ ಈ ಬಿಹೇವಿಯರ್ ಕವನಾಳನ್ನು ಹೆಪ್ಪುಗಟ್ಟುವಂತೆ ಮಾಡಿತು. ಅವಳು ಪ್ರತಿಮೆಯಂತೆ ಅಲ್ಲೇ ನಿಂತಳು. ಆದಿತ್ಯ, ನೀನು ನನಗೆ ಏನಾದರೂ ಉತ್ತರ ಕೊಡ್ತೀಯಾ ಅಥವಾ ನಿನಗೆ ಇಡೀ ರಾತ್ರಿ ಹೀಗೇನೆ ನಿಲ್ಲೋ ಉದ್ದೇಶ ಏನಾದರೂ ಇದೆಯಾ ಎಂದ. ಕವನಾಳ ಬಾಯಿಯ ಪಸೆಯಾರಿತು. ಅವನ ಅತಿ ಸಮೀಪ ಅವಳಿಗೆ ಉಸಿರಾಡಲು ಸಹ ಕಷ್ಟವಾದಂತಾಗುತ್ತಿತ್ತು. ನಡುಗುವ ತುಟಿಗಳಲ್ಲಿ ಅದು ಸರ್ ಎಂದು ತಡವರಿಸಿದಳು. ಆದಿತ್ಯ ಕವನಾಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳನ್ನು ತನ್ನ ಉಸಿರಾಟದ ಹತ್ತಿರಕ್ಕೆ ತಂದು ಪ್ರತಿ ಪದಕ್ಕೂ ಒತ್ತು ನೀಡುತ್ತಾ ಆಳವಾದ ಮತ್ತು ತೀವ್ರವಾದ ಧ್ವನಿಯಲ್ಲಿ ಹೇಳಿದ, ನಿನ್ನ ಬಾಸ್ ಒಬ್ಬ ಡೀಮನ್. ನೀನು ಟ್ರೇಲರ್ ನೋಡಿರಬೇಕು. ಅವನು ಯಾವುದೇ ಕರುಣೆ ತೋರಿಸೋದಿಲ್ಲ. ಅವನು ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಮಾಡ್ತಾನೆ. ನಂತರ ಅವಳಿಗೆ ಇನ್ನಷ್ಟು ಹತ್ತಿರ ಹೋಗಿ ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು, ಅವನ ಮ್ಯಾಡ್ನೆಸ್ನ ಮಿತಿನ ತಲುಪಬಹುದು ಎಂದು ಹೇಳಿದ. ನಂತರ ಕವನಾಳ ಕಿವಿಗಳ ಹಿಂದೆ ಲಘುವಾಗಿ ಚದುರಿದ ಮುಂಗುರುಳ ಸುರುಳಿಗಳನ್ನು ಸರಿಸಿ ಅವನ ಮೂಗನ್ನು ಅವಳ ಕಿವಿಗಳಿಗೆ ಬಹುತೇಕ ತಾಕಿಸುತ್ತಾ, ಒಂದು ವಾರದ ಚಾಲೆಂಜ್ ಭೂತ ಹೋಗಿದ್ಯೋ ಅಥವಾ ನೀನಿನ್ನೂ 6 ದಿನಗಳವರೆಗೆ ಹೀಗೆ ಮುಂದುವರಿತೀಯಾ ಎಂದ. ಕವನ ಏನನ್ನೂ ಹೇಳಲಿಲ್ಲ. ಆದಿತ್ಯ ನಿಧಾನವಾಗಿ ತನ್ನ ಕೈಗಳನ್ನು ಅವಳ ಸೊಂಟಕ್ಕೆ ತಂದು ಅವಳ ಸೊಂಟವನ್ನು ಹಿಡಿದು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಮೆಲುದನಿಯಲ್ಲಿ ಕೇಳಿದ, ನಿನಗೆ ನಾನು ನೋಡಿದ್ರೆ ಭಯ ಆಗ್ತಿದೆಯಾ? ಕವನ ಮೌನವಾಗಿ ಉಸಿರುಗಟ್ಟಿ ನಿಂತಿದ್ದಳು. ಏನಾದರೂ ಶಬ್ದ ಬರುತ್ತಿದ್ದರೆ ಅದು ಅವಳ ಹೃದಯ ಬಡಿತ ಮಾತ್ರ. ಅವಳು ಮೌನವಾಗಿರುವುದನ್ನು ನೋಡಿ ಆದಿತ್ಯ ಅವಳ ಸೊಂಟದ ಸುತ್ತಲೂ ತನ್ನ ತೋಳುಗಳನ್ನು ಬಿಗಿದುಕೊಂಡು ಸ್ವಲ್ಪ ಕೋಪದಿಂದ, ನಾನು ನಿನಗೆ ಆಗಲೇ ಹೇಳಿದೆ, ನನಗೆ ರಿಪೀಟ್ ಮಾಡೋ ಅಭ್ಯಾಸ ಇಲ್ಲ ಅಂತ ಎಂದು ಹೇಳಿದ. ಕವನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಇಲ್ಲ ಎಂಬಂತೆ ತಲೆ ಆಡಿಸಲು ಶುರು ಮಾಡಿದಳು. ಆದಿತ್ಯನ ಮುಖದಲ್ಲಿ ಎಂದೂ ಕಾಣದ ಒಂದು ಮಂದ ನಗು ಕಾಣಿಸಿಕೊಂಡಿತು. ಆದರೆ ಅದು ಮರುಕ್ಷಣವೇ ಅಳಿಸಿ ಹೋಯಿತು. ಸ್ವಲ್ಪ ಕಿರಿಕಿರಿಯಿಂದ, ಹಾಗಾದರೆ ನನ್ನ ಬಗ್ಗೆ ಭಯ ಪಡು, ಮತ್ತೆ ನಾಳೆಯಿಂದ ನಿನ್ನ ಮುಖನ ನನಗೆ ತೋರಿಸ್ಬೇಡ. ಈ ಒಂದು ದಿನಕ್ಕೆ ನಿನಗೆ ತಿಂಗಳು ಫುಲ್ ಪೇಮೆಂಟ್ ಸಿಗ್ತಾ ಇದೆ ಎಂದು ಹೇಳಿದ. ಹೀಗೆ ಹೇಳುತ್ತಾ ಅವನು ನಿಧಾನವಾಗಿ ಕವನಾಳನ್ನು ತನ್ನಿಂದ ದೂರ ತಳ್ಳಿದ. ಸ್ವಲ್ಪ ಸೊಕ್ಕಿನ ರೀತಿಯಲ್ಲಿ ಹಲ್ಲು ಕಡಿಯುತ್ತಾ, ಗೆಟ್ ಔಟ್ ನೌ ಎಂದ. ಆದಿತ್ಯ ಅವಳನ್ನು ತಳ್ಳಿದ ತಕ್ಷಣ ಕವನ ಅವಳ ಹಿಂದೆ ಇದ್ದ ಬಾಗಿಲಿಗೆ ಡಿಕ್ಕಿ ಹೊಡೆದಳು. ನಂತರ ಅಳು ಕಂಟ್ರೋಲ್ ಮಾಡಿ ಶಾಂತತೆಯನ್ನು ಮರಳಿ ಪಡೆದ ಅವಳು ನೇರವಾಗಿ ಎದ್ದು ಅತ್ಯಂತ ಪ್ರೊಫೆಷನಲ್ ರೀತಿಯಲ್ಲಿ
ಆದಿತ್ಯನಿಗೆ ಗುಡ್ ನೈಟ್ ವಿಶ್ ಮಾಡಿದಳು. ಗುಡ್ ನೈಟ್ ಸರ್, ನೀವು 9 ಗಂಟೆಗೆ ಆಫೀಸಿಗೆ ಬರ್ತೀರಿ ಅಂತ ನನಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆದ್ದರಿಂದ ನಾನು ನಾಳೆ ಬೆಳಿಗ್ಗೆ 8:45ಗೆ ಇಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು ಅಂಡ್ ಗುಡ್ ನೈಟ್ ಸರ್. ಅದರೊಂದಿಗೆ ಅವಳು ಹೊರಟು ಹೋದಳು. ಆದಿತ್ಯ ಅದೆಷ್ಟು ಸಮಯ ಹಾಗೆಯೇ ಪ್ರಶ್ನಾರ್ಥಕ ನೋಟದಿಂದ ಬಾಗಿಲನ್ನು ದಿಟ್ಟಿಸಿ ನೋಡುತ್ತಾ ನಿಂತಿದ್ದನು. ಇನ್ನೊಂದು ಕಡೆ ರಾಜ್ವಿಲ್ಲಾದಲ್ಲಿ ಬೋರ್ಡ್ ಮೀಟಿಂಗ್ ಮುಗಿಸಿ ಹಿಂತಿರುಗಿದ ನಂತರ ವೀರೇಂದ್ರ ರಾಜ್ ತಮ್ಮ ಸ್ಟಡಿ ರೂಮಲ್ಲಿ ಕುಳಿತು ಹಳೆಯ ಆಲ್ಬಮ್ ಅನ್ನು ನೋಡುತ್ತಾ ಕೆಲವು ಹಳೆಯ ಚದುರಿದ ನೆನಪುಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ಅವರ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಅವರ ಕನ್ನಡಕದ ಗಾಜನ್ನು ಮಸುಕಾಗಿಸುತ್ತಿದ್ದವು ಮತ್ತು ಅವರು ಅವುಗಳನ್ನು ಒರೆಸಿಕೊಳ್ಳುತ್ತಲೇ ಇದ್ದರು. ಬಿಗ್ ಬ್ಲ್ಯಾಕ್ ಕಲರ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇಂದ ಡೆಕೋರೇಟ್ ಮಾಡಿದ್ದ ಆ ದೊಡ್ಡ ಆಲ್ಬಮ್ ಗೋಲ್ಡ್ ಬುಕ್ ತರಹ ಕಾಣಿಸ್ತಾ ಇತ್ತು. ವೀರೇಂದ್ರ ರಾಜ್ ಆ ಆಲ್ಬಮ್ನ ಪ್ರತಿಯೊಂದು ಪುಟವನ್ನು ತೆರೆದು ನೋಡುತ್ತಿದ್ದರು. ಪುಟಗಳನ್ನು ಮಡಚುತ್ತಿದ್ದಂತೆಯೇ ಅವರಿಗೆ ಗತದಲ್ಲಿ ಕಳೆದು ಹೋದಂತೆ ಭಾಸವಾಯಿತು. ಆಲ್ಬಮ್ನಲ್ಲಿ ಆದಿತ್ಯ ಹುಟ್ಟಿನಿಂದ ಬಹುಶಃ ಅವನಿಗೆ 9 ಅಥವಾ 10 ವರ್ಷ ವಯಸ್ಸಿನವರೆಗಿನ ಬಹುತೇಕ ಪ್ರತಿಯೊಂದು ಕ್ಷಣದ ಫೋಟೋಗಳು ಇದ್ದವು. ವೀರೇಂದ್ರ ರಾಜ್ ಹೆಗಲ ಮೇಲೆ ಕುಳಿತಿದ್ದ ಅವನ ಕೆಲವು ಫೋಟೋಗಳು ಮತ್ತು ಅರವಿಂದ್ ಅವರ ಜೊತೆ ಓಡಾಡುತ್ತಿದ್ದ ಇನ್ನಷ್ಟು ಫೋಟೋಗಳು, ಹಾಗೆಯೇ ಮಾಧವಿ ಜೊತೆಗಿನ ಅವನ ಪ್ರೀತಿಯ ಕೆಲವು ಕ್ಷಣಗಳು ಅಲ್ಲಿ ಫೋಟೋ ರೂಪ ಪಡೆದಿದ್ದವು. ವೀರೇಂದ್ರ ರಾಜ್ ಆ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದರು. ಅವರ ಕೈಗಳು ಕೊನೆಯ ಫೋಟೋದ ಮೇಲೆ ನಿಂತವು. ಅದು ಆದಿತ್ಯ ಮತ್ತು ಮಾಧವಿ ಅವರು ಆಚರಿಸಿದ ಕೊನೆಯ ಹುಟ್ಟುಹಬ್ಬದ ದೊಡ್ಡ ಕೇಕ್ನೊಂದಿಗೆ ನಗುತ್ತಿರುವ ಚಿತ್ರವಾಗಿತ್ತು. ಬಹುಶಃ ಅದು ಅವರೆಲ್ಲರೂ ಒಟ್ಟಿಗೆ ಇರುವ ಕೊನೆಯ ಚಿತ್ರವಾಗಿತ್ತು. ಆದಿ ಹೃದಯದಿಂದ ನಗ್ತಾ ಇರೋ ಕೊನೆ ದಿನ ಅದು, ಅಲ್ವೇ ಅಪ್ಪ? ಹಿಂದಿನಿಂದ ಬಂದ ಧ್ವನಿ ಕೇಳಿ ವೀರೇಂದ್ರ ರಾಜ್ ತಿರುಗಿ ನೋಡಿದಾಗ ಅವರಿಗಾಗಿ ಅರಿಶಿಣ ಬೆರೆಸಿದ ಹಾಲು ಹಿಡಿದು ಬಂದ ಮಾಧವಿ ಅಲ್ಲಿ ನಿಂತಿದ್ದರು. ಹೋ ಬಾರಮ್ಮ ಮಾಧವಿ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ಹೇಳುತ್ತಾ ವೀರೇಂದ್ರ ರಾಜ್ ಕೆಳಗೆ ಇಟ್ಟಿದ್ದ ಬ್ಯಾಗ್ನಿಂದ ಒಂದು ಸಣ್ಣ ಕೇಕ್ ತೆಗೆದು ಟೇಬಲ್ ಮೇಲೆ ಇಟ್ಟರು. ನೀವಿರಿ ಅಪ್ಪಾಜಿ, ನಾನು ಮಾಡ್ತೀನಿ. ಹೀಗೆ ಹೇಳುತ್ತಾ ಮಾಧವಿ ಕೇಕನ್ನು ಕ್ಯಾಂಡಲ್ಗಳಿಂದ ಅಲಂಕರಿಸಲು ಶುರು ಮಾಡಿದರು. ಸಣ್ಣ ಡಾರ್ಕ್ ಚಾಕ್ಲೇಟ್ ಕೇಕ್ ಮೇಲೆ ಹ್ಯಾಪಿ ಬರ್ಡೇ ರಾಜ್ ಎಂದು ಬರೆಯಲಾಗಿತ್ತು. ವೀರೇಂದ್ರ ರಾಜ್ ಸ್ವಲ್ಪ ನಡುಗುವ ಕೈಗಳಿಂದ ಕ್ಯಾಂಡಲ್ಗಳನ್ನು ಒಂದೊಂದಾಗಿ ಬೆಳಗಿಸಲು ಪ್ರಾರಂಭಿಸಿದರು. ನಂತರ ಇಬ್ಬರು ಆ ಕ್ಯಾಂಡಲ್ಗಳನ್ನು ಊದುತ್ತಾ ಹ್ಯಾಪಿ ಬರ್ಡೇ ರಾಜ್ ಎಂದು ಹೇಳುತ್ತಾ ಕೇಕ್ ಕಟ್ ಮಾಡಿದರು. ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸುತ್ತಿರುವಾಗ ಇಬ್ಬರ ತುಟಿಗಳಲ್ಲಿ ನಗು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಈ ಚಿತ್ರಗಳು ಮತ್ತೆ ಯಾವತ್ತಾದ್ರೂ ನಿಜ ಆಗುತ್ವಾ? ಆಲ್ಬಮ್ನಲ್ಲಿರುವ ಆ ಚಿತ್ರಗಳ ಮೇಲೆ ಕೈ ಆಡಿಸುತ್ತಾ ಮಾಧವಿ ಗದ್ಗದಿತರಾಗಿ ಕೇಳಿದರು. ತಾಳ್ಮೆಯಿಂದ ಇರು ಮಗಳೇ, ಎಲ್ಲನೂ ಸರಿಯಾಗುತ್ತೆ. ವೀರೇಂದ್ರ ರಾಜ್ ಮಾಧವಿಯ ತಲೆಯನ್ನು ಸವರುತ್ತಾ ಹೇಳಿದರು. ನಾನು 17 ವರ್ಷಗಳಿಂದ ತಾಳ್ಮೆಯಿಂದನೇ ಇದ್ದೀನಿ ಅಪ್ಪಾಜಿ. ಮಾಧವಿ ವೀರೇಂದ್ರರ ಕಡೆಗೆ ನೋಡುತ್ತಾ ಮಂದ ನಗುವಿನೊಂದಿಗೆ ಹೇಳಿದರು. ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ವಲ್ಪ ಅಸಹಾಯಕ ಸ್ವರದಲ್ಲಿ, ಈಗ ನಾನು ಒಂದೇ ಆಸೆ ಏನಂದ್ರೆ ನಾನು ಸಾಯೋ ಮೊದಲು ಅವನು ಒಂದೇ ಒಂದ್ಸಾರಿ ಅಮ್ಮ ಅಂತ ಹೇಳೋದನ್ನ ನಾನು ಕೇಳಬೇಕು. ಆಗ ನಾನು ನೆಮ್ಮದಿಯಾಗಿ ಸಾಯಬಹುದು ಎಂದರು. ನೀನು ವೀರೇಂದ್ರ ರಾಜ್ ಅವ್ರ ಸೊಸೆ ಮತ್ತೆ ಆದಿತ್ಯ ರಾಜ್ನ ತಾಯಿ. ಇದು ನಿನ್ ಮನ್ಸಲ್ಲಿದ್ರೆ ಕನಿಷ್ಠ ನಮ್ಮಿಬ್ಬರನ್ನು ಗೌರವಿಸು. ನೀನು ದುಃಖ ಪಡೋಕೆ ಅಥವಾ ವೀಕ್ ಆಗೋಕೆ ಚಾನ್ಸ್ ಇಲ್ಲ. ವೀರೇಂದ್ರ ಮಾಧವಿಯನ್ನು ಸ್ವಲ್ಪ ಕೋಪದಿಂದ ನೋಡುತ್ತಾ ಹೇಳಿದರು. ಕಣ್ಣೀರನ್ನು ಒರೆಸಿಕೊಂಡ ಮಾಧವಿ, ನೀವು ಕಾವ್ಯ ತರಹನೇ ಮಾತಾಡ್ತೀರಿ ಅಪ್ಪಾಜಿ, ನಗುತ್ತಾ ಹೇಳಿದರು. ಅಂದ ಹಾಗೆ ಕಾವ್ಯ ಈಗ ಹೇಗಿದ್ದಾಳೆ? ಅವಳ ಮನಸ್ಥಿತಿ ಸುಧಾರಿಸಿದ್ಯಾ? ವೀರೇಂದ್ರ ರಾಜ್ ಕೇಳಿದರು. ಪರವಾಗಿಲ್ಲ ಅಪ್ಪಾಜಿ, ಆದರೆ ಅವಳು ಕಳ್ಕೊಂಡಿದ್ರಿಂದ ಮತ್ತೆ ನನ್ನ ಮಗ ಅವಳಿಗೆ ಮಾಡೋದ್ರಿಂದ ಚೇತರಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಎಂದು ಮಾಧವಿ ಕಳವಳ ವ್ಯಕ್ತಪಡಿಸಿದರು. ನಿನ್ನ ಮಗ ಬಹುಶಃ ಕಾವ್ಯನ ಒಬ್ಳು ಬಡಬೀದಿ ಹುಡುಗಿ ಅಂತ ಅಂದ್ಕೊಂಡಿರ್ಬೇಕು. ರಾಜ್ ಕುಟುಂಬದ ಆಸ್ತಿಗಾಗಿ ಅವಳನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಆದಿತ್ಯ ಇಂತಹ ಮೂರ್ಖತನವನ್ನ ಮಾಡ್ತಾ ಇದ್ದಾನೆ ಎಂದರು. ಹಾಗಾದ್ರೆ ಕಾವ್ಯ ಯಾರು? ಮತ್ತೆ ನಿಮ್ಮ ಮೊಮ್ಮಗನ ಬಗ್ಗೆ ಅಷ್ಟು ಚೆನ್ನಾಗಿ ತಿಳ್ಕೊಂಡು ನೀವು ಈ ಮದುವೆನ ಯಾಕೆ ಏರ್ಪಡಿಸಿದ್ರಿ ಅಪ್ಪಾಜಿ? ಒಂದು ಹುಡುಗಿ ಜೀವನ ಯಾಕೆ ಹಾಳು ಮಾಡೋಕೆ ಬಿಟ್ಟಿದ್ದೀರಿ? ಮಾಧವಿ ಸ್ವಲ್ಪ ಗಡುಸಾಗಿ ಕೇಳಿದರು. ನಂತರ ಒಂದು ಕ್ಷಣ ಮೌನವಾಗಿದ್ದ ಅವರು ನಡುಗುವ ಸ್ವರದಲ್ಲಿ, ಈ ರಾಜ್ ಫ್ಯಾಮಿಲಿಗೆ ಇನ್ನೊಬ್ಬ ಮಾಧವಿ ರಾಜ ಅಪ್ಪಾಜಿ ಎಂದು ಕೇಳಿದರು.
ಇದನ್ನು ಕೇಳಿದ ವೀರೇಂದ್ರ ರಾಜ್ ಜೋರಾಗಿ ನಗಲು ಶುರು ಮಾಡಿದರು ಮತ್ತು ಮಾಧವಿಯವರ ಹಣೆಯ ಮೇಲೆ ಅವರ ಕೈಯನ್ನು ಇಟ್ಟು, ನಿನ್ನ ತಂದೆ ಬಗ್ಗೆ ನಿನಗೆ ತಿಳಿದಿರೋದಿಷ್ಟೇನಾ ಎಂದು ಕೇಳಿದರು. ನಂತರ ಆಲ್ಬಂನಲ್ಲಿರುವ ಆದಿತ್ಯನ ಚಿತ್ರದ ಮೇಲೆ ತನ್ನ ಕೈಯನ್ನು ಸವರಿ, ನಿನ್ನ ಮಗ ತಾನು ಜಗತ್ತಿನ ಅತ್ಯಂತ ಹಠಮಾರಿ ವ್ಯಕ್ತಿ ಅನ್ನೋ ಅಹಂಕಾರದಲ್ಲಿದ್ದಾನೆ. ಆದ್ರೆ ನಾನು ಅವನಿಗಿಂತ ಹೆಚ್ಚು ಹಠಮಾರಿ ವ್ಯಕ್ತಿನ ಅವನ ಜೀವನ ಸಂಗಾತಿಯನ್ನಾಗಿ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ. ವೀರೇಂದ್ರ ರಾಜ್ ಸ್ವಲ್ಪ ಸಮಯದವರೆಗೆ ಆದಿತ್ಯನ ಚಿತ್ರವನ್ನು ನೋಡುತ್ತಾ ಮೌನವಾಗಿದ್ದರು. ನಂತರ ಆಳವಾದ ಧ್ವನಿಯಲ್ಲಿ ಹೇಳಿದರು, ಕಾವ್ಯನ ಸಾಮಾನ್ಯ ಹುಡುಗಿ ಅಂತ ಪರಿಗಣಿಸೋ ತಪ್ಪನ್ನ ಮಾಡಬೇಡ. ಯಾಕಂದ್ರೆ ಅವಳು ನಿನ್ನ ಸ್ವಂತ ಮಗನ ಪ್ರತಿರೂಪ. ಅವಳು ಇನ್ನೊಬ್ಬ ಆದಿತ್ಯ ರಾಜ್. ಈ ಸಾರಿ ಅವನ ಮುಂದೆ ವೀರೇಂದ್ರ ರಾಜ್, ಮಾಧವಿ ರಾಜ್ ಅಥವಾ ಅರವಿಂದ್ ರಾಜ್ ಅಲ್ಲ, ಇನ್ನೊಬ್ಬ ಫೀಮೇಲ್ ವರ್ಷನ್ ಆದಿತ್ಯ ರಾಜ್ ನಿಂತಿದ್ದಾಳೆ. ಅವನು ಅವಳ ಜೊತೆ ಹೇಗೆ ಮತ್ತೆ ಎಷ್ಟು ಕಾಲ ಹೋರಾಡ್ತಾನೆ ಅಂತ ನೋಡೋಣ. ಎಲ್ಲ ಮುಗಿದ ಮೇಲೆ ಅವನಿಲ್ಲಿಗೆ ಹಿಂತಿರುಗಲೇಬೇಕು. ಹೀಗೆ ಹೇಳುತ್ತಾ ಅವರು ಮಾಧವಿಯವರತ್ತ ದೃಷ್ಟಿ ಹಾಯಿಸಿ ಅಲ್ಲಿಂದ ಹೊರಡಲು ಮುಂದಾದರು. ನಂತರ ಏನೋ ಯೋಚಿಸುತ್ತಾ ಮಾಧವಿಯವರನ್ನು ನೋಡುತ್ತಾ ಅವರು ಹೀಗೆ ಹೇಳಿದರು, ನೀನು ಕಾವ್ಯ ಯಾರು ಅಂತ ಕೇಳಿದೆ ಅಲ್ವಾ ಎಂದವರು. ಹಾಗಾದ್ರೆ ಈಗ ನಿನ್ನ ಮಗನ ಪ್ರತಿಯೊಂದು ನೋವಿಗೆ ಮತ್ತೆ ಅವನ ಪ್ರತಿಯೊಂದು ತಪ್ಪಿಗೆ ಶಿಕ್ಷೆ ಅಂತ ಇಷ್ಟು ಮಾತ್ರ ತಿಳ್ಕೊ. ನಗುತ್ತಾ ಅಲ್ಲಿಂದ ಹೊರಟು ಹೋದರು. ಪ್ರತಿ ವರ್ಷದಂತೆ ವೀರೇಂದ್ರ ರಾಜ್ ತಮ್ಮ ಮೊಮ್ಮಗನ ಹುಟ್ಟಿದ ಹಬ್ಬಕ್ಕೆ ಮಾಧವಿಯವರೊಂದಿಗೆ ಕೇಕ್ ಕಟ್ ಮಾಡಿ ಎಲ್ಲವೂ ಸರಿಯಾಗುತ್ತದೆ ಎಂದು ಅವರಿಗೆ ಭರವಸೆ ನೀಡಿದ ನಂತರ ಅವರು ತಮ್ಮ ರೂಮಿಗೆ ಬಂದು ಮಲಗಿದರು. ಅಲ್ಲಿ ಆದಿತ್ಯನ ಕ್ಯಾಬಿನ್ನಲ್ಲಿ ಕವನ ಹೊರಟು ಹೋದ ಬಹಳ ಸಮಯದ ನಂತರ ಆದಿತ್ಯ ಬಾಗಿಲಿನ ಬಳಿ ನಿಂತು ಕವನ ಅವನಿಗೆ ಮುಗ್ಧವಾಗಿ ಚಾಲೆಂಜ್ ಮಾಡುತ್ತಿದ್ದಾಳೆಯೇ ಅಥವಾ ಅದು ಅವಳ ಇನೋಸೆನ್ಸಾ ಎಂದು ಆಶ್ಚರ್ಯ ಪಡುತ್ತಿದ್ದ. ಈ ಹುಡುಗಿ ನನಗೆ ಚಾಲೆಂಜ್ ಹಾಕಿದ್ದಾಳೆ, ನಾನು ಎಷ್ಟೇ ಕಠಿಣವಾಗಿ ನಡ್ಕೊಂಡ್ರೂ ಅವಳಿಲ್ಲಿ ಕೆಲಸ ಮಾಡಬಹುದು ಅಂತ ಆದಿತ್ಯ ತನ್ನೊಳಗೆ ಗೊಣಗಿಕೊಂಡ. ಆದರೆ ಅವನಿಗೆ ಉತ್ತರ ಸಿಗಲಿಲ್ಲ. ಹತಾಶೆಯಿಂದ ತಲೆ ಅಲ್ಲಾಡಿಸಿ ಕಿಟಕಿಯ ಬಳಿಗೆ ಹೋದ. ಕಿಟಕಿ ತೆರೆದಾಗ ಅವನ ಮುಖದ ಮೇಲೆ ಮಂದವಾದ ಗಾಳಿ ಬೀಸಿ ಬಂತು. ಒಂದು ಕ್ಷಣ ಎಸಿಯ ತಂಪಾದ ಗಾಳಿಯಲ್ಲಿಯೂ ಸಹ ಅವನಿಗೆ ವಿಚಿತ್ರವಾದ ಬಿಸಿ ಉಂಟಾಯಿತು. ಅವನು ತನ್ನ ಜೇಬಿನಿಂದ ಸಿಗರೇಟನ್ನು ತೆಗೆದುಕೊಂಡು ಅದನ್ನು ಹಚ್ಚಿ ದೀರ್ಘವಾಗಿ ಎಳೆದನು. ಕಣ್ಣು ಮುಚ್ಚಿ ಸಿಗರೇಟಿನ ಹೊಗೆಯಿಂದ ತನ್ನ ಆಂತರಿಕ ಹತಾಶೆಯನ್ನು ಹೊರಹಾಕಲು ಪ್ರಾರಂಭಿಸಿದ. ಆದಿತ್ಯ ಕಣ್ಣು ಮುಚ್ಚುತ್ತಿದ್ದಂತೆ ಅವನಿಗೆ ಕವನಾಳ ಆಳವಾದ ಬ್ರೌನ್ ಐಸ್, ಅವಳ ನಡುಗುವ ತುಟಿಗಳು, ನಾಗರ ಹೆಡೆಯಂತೆ ಬೆನ್ನ ಹಿಂದೆ ಲಾಸ್ಯ ಮಾಡುವ ಆ ದಪ್ಪ ಕೆದರಿದ ಕೂದಲು ಮತ್ತು ಅವಳ ಮುಗ್ಧ ಮುಖ ಕಾಣಿಸಿತು. ಸಿಗರೇಟಿನ ಪ್ರತಿ ಹೊಗೆಯನ್ನು ಹೊರಬಿಡುವಾಗ ಅವನು ಕವನಾಳ ಬಗ್ಗೆ ಯೋಚಿಸುತ್ತಿದ್ದ. ಆದರೆ ಅಕಸ್ಮಾತ್ ಆಗಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ರಾಹುಲ್ ಜೋರಾಗಿ ನಗುವುದು ಅವನ ಕಣ್ಣಿಗೆ ಬಿತ್ತು. ಆದಿತ್ಯನ ಕ್ಯಾಬಿನ್ ಕಿಟಕಿಯಿಂದ ಆ ಪಾರ್ಕಿಂಗ್ ಪ್ಲೇಸ್ ಕ್ಲಿಯರ್ ಆಗಿ ಗೋಚರಿಸುತ್ತಿದ್ದರಿಂದ ಅವನಿಗೆ ರಾಹುಲ್ ಸ್ಪಷ್ಟವಾಗಿ ಕಾಣುತ್ತಿದ್ದ. ಕಣ್ಣುಗಳನ್ನು ಕಿರಿದು ಮಾಡಿ ನೋಡಿದಾಗ ಕವನಾಳ ಬಗ್ಗೆ ಯೋಚಿಸುತ್ತಿರುವಾಗ ಅವನ ಕಣ್ಣುಗಳಲ್ಲಿ ಕಾಣಿಸಿಕೊಂಡ ಆ ಶಾಂತಿ ಈಗ ಬೆಂಕಿಯುಗುಳುವಂತೆ ಭಯಾನಕವಾಗಿತ್ತು. ಸಿಗರೇಟನ್ನು ಇನ್ನೂ ಹೆಚ್ಚು ಹೊತ್ತು ಹೊಗೆಯನ್ನು ಉಗುಳುತ್ತಾ ತನ್ನೊಳಗಿನ ಬೆಂಕಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದ. ಒಂದು ಕ್ಷಣ ರಾಹುಲ್ ಜೊತೆ ನಿಂತಿದ್ದ ಹುಡುಗಿ ಕವನ ಎಂದು ಅವನಿಗೆ ನಂಬಲಾಗಲಿಲ್ಲ. ಬೆಳಿಗ್ಗೆ ಪೂರ್ತಿ ಅವನ ಮುಂದೆ ನೋಡಿದ ರಾಹುಲ್ ಹತ್ತಿರದಲ್ಲಿ ತುಂಬಾ ಸಂತೋಷದಿಂದ ನಗುತ್ತಿದ್ದ ಹುಡುಗಿಯನ್ನು ನೋಡುವುದು ಅವನಿಗೆ ಅಸಹನೀಯವಾಗಿತ್ತು. ಅವನಿಗೆ ಕವನಾಳ ಬಗ್ಗೆ ತಿಳಿದಿರಲಿಲ್ಲ ಅಥವಾ ಅವಳು ಅವನನ್ನು ತಿಳಿದುಕೊಳ್ಳಲು ಯಾವುದೇ ಉಪಕ್ರಮವನ್ನು ತೋರಿಸಿರಲಿಲ್ಲ. ವಾಸ್ತವವಾಗಿ ಕವನ ಅವನನ್ನು ನೋಡಲು ಸಹ ಚಿಂತಿಸಲಿಲ್ಲ. ರಾಹುಲ್ ಜೊತೆ ಅವಳು ಹಾಗೆ ಬಹಿರಂಗವಾಗಿ ನಗುತ್ತಿದ್ದುದು ಅವನಿಗೆ ಅಸಹನೀಯವೇಕೆ? ರಾಹುಲ್ ಜೊತೆ ಕವನಾಳನ್ನು ನೋಡಿ ದ್ವೇಷದ ಸುಳಿವಿನೊಂದಿಗೆ ಅವನು ತಣ್ಣಗೆ ಗೊಣಗಿದ. ನಿನ್ಗೆ ಒಬ್ಬ ವ್ಯಕ್ತಿನ ಹೇಗೆ ಮೋಹಿಸೋದು ಅಂತ ನಿಖರವಾಗಿ ತಿಳಿದಿದೆ ಮಿಸ್ ಕವನ. ಕವನಾಳ ನಗು ಕೆಲವರನ್ನು ಮುಳ್ಳಿನಂತೆ ಚುಚ್ಚಿದರೆ ಅದೇ ನಗು ಇತರರ ಸುತ್ತಲೂ ಹೂವುಗಳ ಪರಿಮಳ ಹರಡಿದಂತೆ ತೋರುತ್ತಿತ್ತು. ಪಾರ್ಕಿಂಗ್ ಸ್ಥಳದಲ್ಲಿ ರಾಹುಲ್ ನಿಂತು ಜೋಕ್ ಹಾರಿಸುತ್ತಾ ಸ್ವಲ್ಪ ಸಮಯದ ಹಿಂದೆ ಆದಿತ್ಯನ ವರ್ತನೆಗಳಿಂದ ಸ್ವಲ್ಪ ನೊಂದಿದ್ದ ಕವನಾಳ ಮನಸ್ಥಿತಿಯನ್ನು ಸರಿ ಮಾಡಲು ಪ್ರಯತ್ನಿಸುತ್ತಿದ್ದ. ಕವನ ಹೃದಯಪೂರ್ವಕವಾಗಿ ನಗುತ್ತಿದ್ದಳು ಮತ್ತು ರಾಹುಲ್ ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದ. ಅವಳ ಪ್ರಶಾಂತ ನಗುವಿನಲ್ಲಿ ಅವನು ಮುಳುಗಿ ಹೋಗಿದ್ದ. ಆದರೆ ಅವನಿಗೆ ಅರಿವಿಲ್ಲದೆ ಯಾರದೋ ತೀಕ್ಷ್ಣ ನೋಟ ಅವರಿಬ್ಬರ ಮೇಲೆ ನೆಟ್ಟಿತ್ತು.
ಆ ನೋಟದ ಪರಿಣಾಮ ಬಹುಶಃ ಮರುದಿನ ಬೆಳಿಗ್ಗೆ ಕವನಾಳನ್ನು ಇನ್ನಷ್ಟು ನೋವಿಗೆ ಗುರಿ ಮಾಡಬಹುದೇನೋ. ಕಾದು ನೋಡಬೇಕಷ್ಟೆ. ಬೆಳಿಗ್ಗೆ 7 ಗಂಟೆ. ಆದಿತ್ಯನ ಆಫೀಸ್. ಇಡೀ ಡ್ರೀಮ್ಸ್ ವೆಡ್ಡಿಂಗ್ ತಂಡ ಮಹಾಬಲೇಶ್ವರಕ್ಕೆ ಹೊರಡಬೇಕಿತ್ತು. ರಾಹುಲ್ ಮತ್ತು ಆದಿತ್ಯ ತಮ್ಮ ಕಂಪನಿ ಏರ್ಪಡಿಸಿದ್ದ ಅವರ ಆಪ್ತ ಸ್ನೇಹಿತನ ಮದುವೆಗೆ ಹಾಜರಾಗಬೇಕಿತ್ತು. ಮದುವೆ ಆದಿತ್ಯನ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿತ್ತು. ಜ್ಯುವೆಲರಿ ಡಿಸೈನರ್ ಆದ ಕಾರ್ತಿಕ್ ಮತ್ತು ದಿವ್ಯಾ ರಾಹುಲ್ ಜೊತೆ ಹೋಗಬೇಕಿತ್ತು ಮತ್ತು ಮಾಯಾ ಆದಿತ್ಯನ ಜೊತೆ ಹೋಗಬೇಕಿತ್ತು. ಹೀಗೆ ಪ್ಲಾನ್ ಆಗಿತ್ತು. ರಾಹುಲ್ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಕೆಲವು ಇಂಪಾರ್ಟೆಂಟ್ ಪೇಪರ್ಸ್ಗಳನ್ನ ಮತ್ತೆ ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಹೊರಟು ಹೋದ. ದಿವ್ಯಾ ಮತ್ತೆ ಕಾರ್ತಿಕ್ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಅವನಿಗಾಗಿ ಕಾಯ್ತಾ ನಿಂತಿದ್ರು. ರಾಹುಲ್ ಲಿಫ್ಟ್ ಹತ್ರ ನಿಂತು ಆದಿತ್ಯನಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದ. ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಫೀಸ್ ಅಸಿಸ್ಟೆಂಟ್ ಸಂದೀಪ್ ಹಾದು ಹೋಗ್ತಾ ಇರೋದನ್ನ ನೋಡಿ ರಾಹುಲ್ ಅವನನ್ನ ತಡೆದು, ಸಂದೀಪ್, ನಾನು ಮಹಾಬಲೇಶ್ವರಕ್ಕೆ ಹೊರಡ್ತಾ ಇದ್ದೀನಿ. ಆದಿತ್ಯ ಸರ್ ಬಂದಾಗ ಮಾಯಾ ಮೇಡಮ್ ಅವರನ್ನ ಕರ್ಕೊಂಡು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರೋಕ್ ಹೇಳು ಎಂದ. ಆದ್ರೆ ಆದಿತ್ಯ ಸರ್ ನಿನ್ನೆಯಿಂದ ಆಫೀಸಲ್ಲೇ ಇದ್ದಾರೆ. ರಾಹುಲ್ ಮಾತುಗಳನ್ನು ಕೇಳಿದ ನಂತರ ಸಂದೀಪ್ ಹೇಳಿದ. ಏನು? ರಾಹುಲ್ಗೆ ಅವನ ಮಾತುಗಳನ್ನು ಕೇಳಿ ಸ್ವಲ್ಪ ಶಾಕ್ ಆಯಿತು. ಹೌದು ಸರ್, ನಿನ್ನೆ ಹೊರಡೋ ಮೊದಲು ನಾನು ಅವ್ರ ಹತ್ರ ನಾನಿಲ್ಲಿ ಇರಬಹುದಾ ಅಥವಾ ಬೇಡವಾ ಅಂತ ಕೇಳಿದೆ. ಆದ್ರೆ ಅವರು ನಿರಾಕರಿಸಿದ್ರು. ಮತ್ತು ಹೀಗೆ ಹೇಳುತ್ತಾ ಸಂದೀಪ್ ಮೌನವಾದ. ಮತ್ತು ಏನ್ ಸಂದೀಪ್? ರಾಹುಲ್ ಕೇಳಿದ. ಆದಿತ್ಯ ಸರ್ ತುಂಬಾ ಕೋಪ ಮಾಡ್ಕೊಂಡಿದ್ರು. ಇಡೀ ಕ್ಯಾಬಿನ್ ಸಂಪೂರ್ಣವಾಗಿ ರೂಪಾಂತರಗೊಂಡಿದೆ. ಸಂದೀಪ್ ತಲೆಬಾಗಿ ನಿಂತ. ನಿಮ್ಮ ಆದಿತ್ಯ ಸರ್ ಅದ್ಯಾವ ಕೋಪ ಮಾಡ್ಕೊಳ್ಳೋದಿಲ್ಲ ಹೇಳು. ರಾಹುಲ್ ಕೋಪಗೊಂಡು ಆದಿತ್ಯನ ಕ್ಯಾಬಿನ್ ಕಡೆಗೆ ನಡೆದ. ಕ್ಯಾಬಿನ್ ಡೋರ್ ಓಪನ್ ಮಾಡಿದಾಗ ಅವನಿಗೆ ಒಂದು ಕ್ಷಣ ದಿಗ್ಭ್ರಮೆಗೊಳಿಸುವ ದೃಶ್ಯ ಕಣ್ಣ ಮುಂದೆ ಕಾಣಿಸಿತು. ಕಿಟಕಿಯ ಗ್ಲಾಸ್ಗಳು ಒಡೆದಿದ್ದವು ಮತ್ತು ಟೇಬಲ್ ಮೇಲಿದ್ದ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಖಾಲಿ ಡ್ರಿಂಕ್ಸ್ ಬಾಟಲ್ಸ್ ಮತ್ತು ಅಂದಾಜು ಕನಿಷ್ಠ 100 ಸಿಗರೇಟ್ ತುಂಡುಗಳು ನೆಲದ ಮೇಲೆ ಹರಡಿಕೊಂಡಿದ್ದವು. ಆದಿತ್ಯ ಪಕ್ಕದ ಸೋಫಾದಲ್ಲಿ ಫುಲ್ ಟೈಟ್ ಆಗಿ ಮಲಗಿದ್ದ. ಕವನಾಳ ಹಾಸ್ಟೆಲ್ನಲ್ಲಿ. ಇಂದು ಕವನಾಗೆ ಆಫೀಸ್ನಲ್ಲಿ ಮೊದಲ ದಿನವಾಗಿತ್ತು. ಬಾತ್ರೂಮಿನಿಂದ ಬೇಗನೆ ಹೊರಟು ಪಕ್ಕದ ಟೇಬಲ್ ಮೇಲೆ ಇರಿಸಲಾದ ಶ್ರೀಕೃಷ್ಣನ ಸಣ್ಣ ವಿಗ್ರಹದ ಮುಂದೆ ಮಡಚಿದ ಕೈಗಳಿಂದ ದೀಪವನ್ನು ಬೆಳಗಿಸಿದಳು. ನಂತರ ತನ್ನ ಸಿಕ್ಕುಗಟ್ಟಿದ ಕೂದಲನ್ನು ಬೇಗನೆ ಬಾಚಿಕೊಂಡು ಅವಳ ಕನ್ನಡಿಯ ಕಡೆಗೆ ನಡೆದಳು. ಅವಳ ಕಣ್ಣುಗಳಲ್ಲಿ ತಿಳಿ ಕಾಜಲ್, ಅವಳ ತುಟಿಗಳ ಮೇಲೆ ತೆಳುವಾದ ಲಿಪ್ ಬಾಮ್ ಮತ್ತೆ ಅವಳ ಕಿವಿಗಳಲ್ಲಿ ಸಣ್ಣದಾಗಿ ನೇತಾಡುವ ಜುಮುಕಿಗಳು. ಕುತ್ತಿಗೆಯಲ್ಲಿ ಸಣ್ಣದಾದ ಚಿನ್ನದ ಚೈನ್, ಮಣಿಕಟ್ಟಿನ ಮೇಲೆ ಕಪ್ಪು ದಾರದಿಂದ ನೇತಾಡುವ ಶ್ರೀಕೃಷ್ಣನ ನವಿಲುಗರಿಯನ್ನು ಹೊಂದಿರುವ ಲಾಕೆಟ್. ಇದು ಅವಳ ಸಂಪೂರ್ಣ ಉಡುಗೆಯಾಗಿತ್ತು. ಗೋಲ್ಡ್ ಕಲರ್ ಕಾಂಟ್ರಾಸ್ಟ್ ಹೊಂದಿರುವ ಸರಳ ಕಪ್ಪು ಸಲ್ವಾರ್ ಸೂಟ್ ದುಪ್ಪಟ್ಟ. ಅವಳ ಹಾಲಿನಂತಹ ಬಿಳುಪು ದೇಹವು ಆ ಡ್ರೆಸ್ನಲ್ಲಿ ಅದ್ಭುತವಾಗಿ ಕಾಣುತ್ತಿತ್ತು. ಈ ಸಿಂಪಲ್ ಲುಕ್ನಿಂದಲೂ ಕವನ ಕೇವಲ ಒಂದೇ ನೋಟದಿಂದಲೇ ಯಾರನ್ನಾದರೂ ಆಕರ್ಷಿಸಬಲ್ಲಳಾಗಿದ್ದಳು. ಸ್ಟಡಿ ಟೇಬಲ್ನಿಂದ ತನ್ನ ಬ್ಯಾಗ್ ಮತ್ತೆ ಮೊಬೈಲ್ ಅನ್ನು ಎತ್ತಿಕೊಂಡು ತನ್ನ ಪಕ್ಕದ ಬೆಡ್ ಮೇಲೆ ಮಲಗಿದ್ದ ಪ್ರಿಯಾಳನ್ನ ನೋಡಿದಳು ಮತ್ತು ನಂತರ ಗಡಿಯಾರದತ್ತ ದೃಷ್ಟಿ ಹಾಯಿಸಿ ತನ್ನಷ್ಟಕ್ಕೆ ಹೇಳ್ಕೊಂಡ್ಳು. ಈಗ ಜಸ್ಟ್ 7:30 ಆಗಿದೆ. ನಾನ್ ತಾನೇ ಬೇಗ ಹೊರಡ್ಬೇಕಾಗಿರೋದು. ಆದ್ರೆ ಪ್ರಿಯಾಗೆ ಇನ್ನೂ ಟೈಮ್ ಇದೆ. ನಾನೀಗ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಹೀಗೆ ಹೇಳುತ್ತಾ ಅವಳು ಬೇಗನೆ ಹೊರಗೆ ಹೋದಳು. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಧ್ವನಿ ಕೇಳಿ ಅಲ್ಲಿ ನಿಂತಳು ಕವನ. ಶಾರದಾ, ಹಾಸ್ಟೆಲ್ ವಾರ್ಡನ್. ಸುಮಾರು 40 ವರ್ಷ ವಯಸ್ಸು. ಕಪ್ಪು ಮೈಬಣ್ಣ, ಗಡುಸಾದ ಧ್ವನಿ ಮತ್ತು ಬಲವಾದ ಮೈಕಟ್ಟು. ಅವರು ಮದುವೆಯಾದ ಸ್ವಲ್ಪ ದಿನದಲ್ಲೇ ಗಂಡನಿಂದ ದೂರಾಗಿದ್ದರು. ಬ್ಯೂಟಿಫುಲ್ ಹುಡುಗಿಯರನ್ನ ಕಂಡರೆ ಆಗೋದಿಲ್ಲ. ಯಾವಾಗಲೂ ತನಗೆ ಈಗ ಸುಮಾರು 25 ವರ್ಷ ವಯಸ್ಸಾಗಿರ್ಬೇಕು ಅಷ್ಟೆ ಅಂತ ಹೇಳ್ಕೊಳ್ತಾ ಇದ್ರು. ಗುಡ್ ಮಾರ್ನಿಂಗ್ ಆಂಟಿ. ಕವನ ನಿಂತು ಅವರತ್ತ ನೋಡಿ ನಗುತ್ತಾ ವಿಶ್ ಮಾಡಿದಳು. ಹೇ ಹುಡುಗಿ, ನಾನು ನಿನ್ಗೆ ಆಂಟಿ ಅಲ್ಲ, ಅಕ್ಕ ಅಂತ ಕರಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ನಾನು ನಿಮ್ಮ ಹುಡುಗಿಯರಿಗಿಂತ ಕೇವಲ 2 ಅಥವಾ 4 ವರ್ಷ ದೊಡ್ಡೋಳಷ್ಟೇ. ಶಾರದಾ ತುಸು ಕೋಪದಿಂದ ಕವನಳನ್ನು ನೋಡುತ್ತಾ ಹೇಳಿದಳು. ಸಾರಿ ಅಕ್ಕ, ಇವತ್ತಿಂದ ನಾನು ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ತೀನಿ. ಕವನ ತುಂಬಾ ಇನ್ನೋಸೆಂಟ್ ಸ್ಮೈಲ್ ಮಾಡುತ್ತಾ ಹೇಳಿದ್ಲು. ನೀವೆಲ್ಲರೂ ಬೆಳಿಗ್ಗೆ ಇಷ್ಟು ಬೇಗ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಿಮ್ಮ ಬಾಯ್ ಫ್ರೆಂಡ್ಸ್ನ ಮೀಟ್ ಮಾಡಕ್ಕ? ಶಾರದಾ ತೀಕ್ಷ್ಣವಾಗಿ ಕೇಳಿದಳು. ಕವನ ಏನು ಹೇಳುವ ಮೊದಲೇ ಪ್ರಿಯಾ ಅರ್ಧ ನಿದ್ದೆಯಿಂದ ಎಚ್ಚರಗೊಂಡು ಕಣ್ಣುಗಳನ್ನು ಉಜ್ಜುತ್ತಾ, ನೀವು ಈ ಬ್ಯೂಟಿಫುಲ್ ಹುಡುಗಿನ ಏನಂತ ತಿಳ್ಕೊಂಡ್ರಿ? ಈ ಬ್ಯೂಟಿಫುಲ್ ಹುಡುಗಿ ಆಂಟಿ?
ಆಂಟಿ ಎಂಬ ಪದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅವಳು ಲಿಫ್ಟಿಗೆ ಕೂಡ ಹಚ್ಚಿಲ್ಲ. ವಾರ್ಡನ್ ಕಡೆಗೆ ಸ್ವಲ್ಪ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಳು, ಇವಳು ಕವನ. ವಾರ್ಡನ್ ಆಂಟಿ, ನೀವು ಅವಳನ್ನ ಯಾವುದೇ ಹುಡುಗನೊಂದಿಗೆ ನೋಡಿದೀರಾ? ಅವಳಿಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ಲ ಎಂದು ಕವನಾಳತ್ತ ನೋಡಿ ನಗುತ್ತಾ, ಅವಳನ್ನ ಹಾಗೆ ಯಾವನಾದ್ರೂ ಲವ್ ಮಾಡಿದ್ರೆ ಹೀಗೆ ಹಾಸ್ಟೆಲ್ ಅಲ್ಲಿ ಇಡದೆ ಅವಳನ್ನ ಇಡೀ ಜೀವನ ಪರ್ಯಂತ ಅವನ ಜೊತೆ ಇಟ್ಕೊಳ್ತಾನೆ ಎಂದವಳು ಕ್ಷಣ ಯೋಚಿಸಿ, ಅಂದ್ರೆ ಅವನು ಅವಳನ್ನ ಆ ಕ್ಷಣನೇ ಮದ್ವೆ ಆಗ್ತಾನೆ ಎಂದಳು. ಪ್ರಿಯಾಳನ್ನು ತಡೆದ ಕವನ ಇನ್ನೇನು ಹೇಳಬಾರದೆಂದು ಸನ್ನೆ ಮಾಡಿದಳು. ಆದ್ರೆ ನಾನ್ಯಾಕೆ ಕೇಳ್ಬಾರ್ದು? ನೀನ್ ಅವ್ರ ಮಾತನ್ನ ಸೈಲೆಂಟಾಗಿ ಕೇಳು. ಅದಕ್ಕಾಗಿನೇ ಅವ್ರು ನಿನ್ ಮೇಲೆ ಅವ್ರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿಜ ಏನು ಅಂದ್ರೆ ಆಕೆಗೆ ನಿನ್ ಬ್ಯೂಟಿ ನೋಡಿ ಜಲಸ್ ಆಗಿದೆ. ಪ್ರಿಯಾ ಕವನಾಳ ಸನ್ನೆಗಳನ್ನು ನಿರ್ಲಕ್ಷಿಸಿ ಹೇಳಿದಳು. ಪರವಾಗಿಲ್ಲ, ಸಾಕು ಹರಟೆ ಹೊಡೆಯೋದು. ಲೇಟ್ ಆಗುತ್ತಾ ಇಲ್ವಾ? ಶಾರದಾ ಕವನಾಳತ್ತ ನೋಡುತ್ತಾ ಹೇಳಿದಳು. ಹೌದು ಆಂಟಿ, ಐ ಮೀನ್ ಅಕ್ಕ, ಕವನ ಹೇಳಿದಳು. ಅಕ್ಕ ಎನ್ನುವ ಪದ ಕೇಳಿ ಪ್ರಿಯಾ ವಾಂತಿ ಮಾಡುವ ಹಂತದಲ್ಲಿದ್ದಳು. ಆದರೆ ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕವನಾಳಿಗೆ ವಿಶ್ ಮಾಡಿ, ನೀನ್ ತುಂಬಾ ಅದೃಷ್ಟಶಾಲಿ ಕವನ. ಇಲ್ಲಿ ಈ ಅತಿರೇಕಗಳನ್ನ ಸಹಿಸ್ಕೋಬೇಕು. ಜೊತೆಗೆ ಆಫೀಸಲ್ಲಿ ಆದಿತ್ಯ ಸರ್, ಹೀಗೆ ಹೇಳುತ್ತಾ ರೂಮ್ ಒಳಗೆ ಹೋದಳು. ಆದಿತ್ಯನ ಹೆಸರನ್ನು ಕೇಳಿದಾಗ ಹಿಂದಿನ ದಿನದ ಎಲ್ಲಾ ಚಿತ್ರಗಳು ಕವನಾಳ ಕಣ್ಣ ಮುಂದೆ ಮಿನುಗಲು ಶುರುವಾದವು. ಆದಿತ್ಯ ಅವಳನ್ನ ಟಚ್ ಮಾಡ್ತಾ ಇದ್ದ, ಡೀಪ್ ಐಸಿಂದ ಸ್ಟೇರ್ ಮಾಡ್ತಾ ಇದ್ದ. ಅವನ್ ತುಂಬಾ ಹತ್ರ ಬರ್ತಾ ಇದ್ದ. ಅದ್ರ ಬಗ್ಗೆ ಎಲ್ಲ ನೆನಪಾದಾಗ ಕವನಾಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಕವನ ಆಲೋಚನೆಗಳಲ್ಲಿ ಮುಳುಗಿರುವುದನ್ನು ನೋಡಿ ಶಾರದಾ ಮುಖವನ್ನು ಹಿಸುಕುತ್ತಾ ಹೇಳಿದಳು, ನೀನ್ ಯಾರ ಆಲೋಚನೆಗಳಲ್ಲಿ ಕಳೆದೋಗಿದ್ಯಾ ಮಹಾರಾಣಿ? ಈ ಎಲ್ಲ. ಕವನ ಆಘಾತಕ್ಕೊಳಗಾಗಿ ಮಾತನಾಡಲಾಗದೆ ಅಲ್ಲಿಂದ ಓಡಿ ಹೋದಳು.